ಬೇಗನೆ ಅರ್ಜಿಗಳನ್ನು ವಿಲೇವಾರಿ ಮಾಡಿ. ಬನಹಟ್ಟಿಯಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮನಸ್ಸಿನಲ್ಲಿಟ್ಟುಕೊಂಡು ಅರ್ಜಿಗಳನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಗಮನ ನೀಡಬೇಕು. ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಕಾರ್ಯಾಲಯದ ವ್ಯಾಪ್ತಿಗೆ ಬಂದ ಅರ್ಜಿಗಳಿಗೆ ಬೇಗನೆ ಮುಕ್ತಿ ನೀಡುವ ಕ್ರಮ ತೆಗೆದುಕೊಳ್ಳಬೇಕು. ಕಾರ್ಯ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಾರ್ಯಾಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದೇನೆ. ಅರ್ಜಿಗಳು ವಿಲೇವಾರಿ ಆಗದೇ ಇದ್ದರೆ ಸಹಿಸಿಕೊಳ್ಳುವುದಿಲ್ಲ ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ತಿಳಿಸಿದರು. ಅವರು ಬುಧವಾರ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಬನಹಟ್ಟಿ ತಾಲೂಕು ಕಾರ್ಯಾಲಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅಧಿಕಾರಿಗಳು ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ತಿಳಿಸಿದರು. ಕಂದಾಯ ಇಲಾಖೆ, ನಗರಸಭೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ಇವುಗಳ ಬಗ್ಗೆ ಗಮನ ನೀಡಿ. ನೇಕಾರ ಸಮಸ್ಯೆ ಕೂಡ ಬಹಳಷ್ಟು ಇದ್ದು ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರತ್ಯೇಕ ಸಭೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ತಿಳಿಸಿದರು. ರಬಕವಿ ನಗರಕ್ಕೆ ಬಹಳಷ್ಟು ಅನ್ಯಾಯವಾಗುತ್ತಿದೆ. ನಗರದ ಜನರು ಪೊಲೀಸ್ ಠಾಣೆಯಾಗಿ 10 ಕಿಲೋಮೀಟರ್ ದೂರದ ತೇರದಾಳ ಠಾಣೆಗೆ ಹೋಗಬೇಕಾಗಿದೆ. ಕೇವಲ 1 ಕಿಲೋಮೀಟರ್ ಅಂತರದಲ್ಲಿರುವ ಬನಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ರಬಕವಿ ನಗರವನ್ನು ಸೇರಿಸಬೇಕು. ನಗರದ 17ನೇ ವಾರ್ಡನ್ನು ಮುಳುಗಡೆ ಪ್ರದೇಶವೆಂದು ಪರಿಗಣಿಸಿ ಇಲ್ಲಿಯ 200ಕ್ಕೂ ಹೆಚ್ಚು ಜನರಿಗೆ ಪುನರ್ವಸತಿ ಕಲ್ಪಿಸಬೇಕು. ಸರ್ಕಾರ ರಬಕವಿಬನಹಟ್ಟಿ ನಗರವನ್ನು ತಾಲೂಕು ಎಂದು ಘೋಷಣೆ ಮಾಡಿದರೂ ಇದುವರೆಗೆ ಬಹುತೇಕ ಸರ್ಕಾರಿ ಕಚೇರಿಗಳು ಇಲ್ಲಿ ಸ್ಥಾಪನೆಯಾಗಿಲ್ಲ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕು ಎಂದು ರಬಕವಿಬನಹಟ್ಟಿ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ತೇರದಾಳ ತಾಲೂಕು ಪ್ರದೇಶಕ್ಕೂ ನೂತನ ಕಚೇರಿಗಳು ನೀಡಬೇಕು ಎಂದು ತೇರದಾಳ ಸಾರ್ವಜನಿಕರು ಮನವಿ ಮಾಡಿಕೊಂಡರು. ಯಲ್ಲಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ, ಪಂಚಾಯಿತಿ ಕಾರ್ಯಾಲಯ, ಅಂಚೆ ಕಚೇರಿ ಮತ್ತು ಪಶು ಆಸ್ಪತ್ರೆ ನಿರ್ಮಾಣ ಮಾಡಲು ಸೂಕ್ತ ಪ್ರದೇಶವನ್ನು ನೀಡಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾದೇವ್ ಮೋಪ್ಗಾರ್ ಮನವಿ ಸಲ್ಲಿಸಿದರು. ರಬಕವಿಯ ಬ್ರಾಹ್ಮಣ ಸಮಾಜದ ಸ್ಮಶಾನಕ್ಕೆ ಸೂಕ್ತ ಬದ್ಧತೆ ನೀಡಬೇಕು ಎಂದು ಮುಖಂಡರು ಮನವಿ ಸಲ್ಲಿಸಿದರು. ಹೊಸೂರಿನ ಶಾಂತಿನಗರದ ಸಾವಿರಾರು ನಿವಾಸಿಗಳು ತಮಗೆ ಹಕ್ಕುಪತ್ರಗಳು ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಮಖಂಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ್, ತಹಸೀಲ್ದಾರ್ ಗಿರೀಶ್ ಸ್ವಾದಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಸಿದ್ದಪ್ಪ ಪಟ್ಯಾಳ್, ತೇರದಾಳ ತಹಸೀಲ್ದಾರ್ ವಿಜಯಕುಮಾರ್ ಕಡಕೋಳ್, ಎಸ್.ಡಿ. ಕಾಂಬ್ಳೆ, ರಬಕವಿಬನಹಟ್ಟಿ ನಗರಸಭೆ ಪೌರಾಯುಕ್ತ ಜಗದೀಶ್ ಸಿಟಿ, ಸಿಪಿಐ ಸಂಜೀವ್ ಬಳಗಾರ್, PSI ಶಾಂತಾಹಳ್ಳಿ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ಎಷ್ಟು ಜನ ಇದರಲ್ಲೇ ನಿಂತಿದ್ರು ಹೇಳಿ ಬಿಸಿಲಲ್ಲಿ 3 ಗಂಟೆಯಿಂದ. ನಮ್ಗೆಲ್ಲರಿಗೂ ನಾಚಿಕೆ ಆಗ್ಬೇಕಲ್ವಾ ನೋಡಿ. ದಯಮಾಡಿ ಇಲ್ಲಿ ಬಂದವ್ರದ್ದಾಯ್ತು, ಇಲ್ಲಿ ಅರ್ಜಿ ಕೊಟ್ಟಿರೋರ್ದಾಯ್ತು. ಅರ್ಜಿ ಕೊಡ್ತಾರೆ ನಿಮ್ಗಳ ಹತ್ರ ಇರೋ ಎಷ್ಟಿದಾವೆ ನಿಮಗೆ ಗೊತ್ತು. ನಿಮ್ಮ ಆಫೀಸ್ ಬೀರು ಒಳಗಡೆ, ನಿಮ್ಮ ಕೇಸ್ ವರ್ಕರ್ ಬೀರು ಒಳಗಡೆ, ನಿಮ್ಮ ಸೂಪರ್ಡೆಂಟ್ ಬೀರು ಒಳಗಡೆ ದಯಮಾಡಿ ಎಲ್ಲ ಕರ್ತಗಳಿಗೂ ಮುಕ್ತಿ ಕೊಡಿ. ನಾನು ನೆಕ್ಸ್ಟ್ ಇನ್ನು ಈ ಥರ ಬರೋದಿಲ್ಲ. ನಿಮ್ಮ ಎಲ್ಲ ಆಫೀಸ್ ಸಿಕ್ಕದ ಆಫೀಸಿಗೆ ಮುಗ್ತೀನಿ. ಏನಾದರೂ ಈ ಥರ ಅವಘಡಗಳು ಹಿಂಗೆ ಲಾಂಗ್ ಸ್ಟ್ಯಾಂಡಿಂಗು ಪೆಂಡಿಂಗ್ ಇದು ಉಳಿಸ್ಕೊಂಡಿದ್ರೆ ನಾನಂತೂ ಸಹಿಸ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ. ನಾವು ಇಷ್ಟು ಜನ ಇದ್ದೀವಿ, ಅವ್ರು ಅಷ್ಟು ಜನ ಅವ್ರೇನು ಅಷ್ಟು ಜನಕ್ಕೆ ಈಗ 2 ಕೋಟಿಗೆ 2 ಲಕ್ಷ ಜನ ಇದು ಸರ್ಕಾರಿ ನೌಕರರು ಅಂತ ಅಂದರೆ ನಮ್ಗಷ್ಟು ಇದಿದೆ ಅಂತ ಕ್ಷಮತೆ ಇದೆ, ಅವ್ರು ಕೆಲಸ ಮಾಡ್ಕೊಳಕ್ಕೆ ಅಂತ ನಾವು ಇಲ್ಲಿದ್ದೀವಿ ಅನ್ನಿಸ್ತಿದ್ದ. ಅಷ್ಟು ಜನಕ್ಕೆ ನಾವು ಇಷ್ಟು ಜನ ನ್ಯಾಯ ಕೊಡೋಕ್ಕಾಗಲ್ಲ ಅಂದ್ರೆ ಏನರ್ಥ? ಇಲ್ಲಿ ಬಹುಪಾಲು ಬಂದಿರೋದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟದ್ದು, ನಗರಸಭೆಗೆ ಸಂಬಂಧಪಟ್ಟಿದ್ದು ಜಾಸ್ತಿ ಇಲ್ಲ, ಅವುಗಳೇ ಜಾಸ್ತಿ ಇರೋದು ದಾರಿ